ಸರ್ಕಾರ ಗೋಮಾಳ ಭೂಮಿಯನ್ನು ಅನಗತ್ಯವಾಗಿ ಪ್ರವಾಸೋದ್ಯಮ, ಶಾಲೆ ಹೆಸರಿನಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರಿ ಭೂಮಿಯನ್ನು ಮನಸೋ ಇಚ್ಛೆ ನೀಡುತ್ತಿರುವುದು ಕುರುಗಾಯಿಗಳಿಗೆ ಸಂಕಷ್ಟ ತಂದೊಡ್ಡಿದೆ. ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು ಕುರಿ ಮತ್ತು ಮೇಕೆಗಳಿದ್ದು, ಇವುಗಳಿಗೆ ಮೇವು ಪೂರೈಕೆ ಮಾಡಲು ಗೋಮಾಳ ಜಮೀನು ಉಳಿಸುವ ಅಗತ್ಯವಿದ್ದು, ಸರ್ಕಾರ ಯಾವುದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರಿ ಗೋಮಾಳ ಮಂಜೂರು ಮಾಡಬಾರದು ಎಂದು ಚಿದಾನಂದ ಎಂ ಗೌಡ ಆಗ್ರಹಿಸಿದರು. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಮಾರನಗೆರೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ವಿಷಪೂರಿತ ಮೇವು ಸೇವನೆಯಿಂದ ಸುಮಾರು 35ಕ್ಕೂ ಹೆಚ್ಚು ಕುರಿಗಳು ಅಕಾಲಿಕವಾಗಿ ಮರಣ ಹೊಂದಿರುವ ಅತ್ಯಂತ ದುರದೃಷ್ಟಕರ ಘಟನೆ ಸಂಭವಿಸಿದ ಘಟನಾ ಸ್ಥಳಕ್ಕೆ ಸೋಮವಾರ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿ ಪರಿಹಾರ ಕೊಡಿಸುವ ಭರವಸೆ ನೀಡಿ ಮಾತನಾಡಿದರು. ರಾಜ್ಯ ಸರ್ಕಾರ ಆಕಸ್ಮಿಕ ಘಟನೆಯಿಂದ ಸತ್ತ ಕುರಿ ಮತ್ತು ಮೇಕೆಗಳಿಗೆ ಅನುಗ್ರಹ ಯೋಜನೆಯಲ್ಲಿ 7,500 ರೂಪಾಯಿ ಪರಿಹಾರ ನೀಡುತ್ತಿದ್ದು, ಈ ಪರಿಹಾರ ಮೊತ್ತವನ್ನು 15,000ಕ್ಕೆ ಏರಿಕೆ ಮಾಡುವಂತೆ ಆಗ್ರಹಿಸಿದರು. ಕುರಿಗಳನ್ನು ಕಳೆದುಕೊಂಡು ಕಣ್ಣೀರುಡುತ್ತಿದ್ದ ರೈತರನ್ನು ಮತ್ತು ಕುರಿಗಾಹಿಗಳನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಚಿದಾನಂದ ಎಂ ಗೌಡ ಅವರ ಜೀವನೋಪಾಯಕ್ಕೆ ಎದುರಾಗಿರುವ ಈ ನಷ್ಟಕ್ಕೆ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಸ್ಥಳದಲ್ಲಿದ್ದ ಪಶುಸಂಗೋಪನೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಮಾತನಾಡಿ ಘಟನೆಗೆ ನಿಖರವಾದ ಕಾರಣವನ್ನು ತಕ್ಷಣವೇ ಪತ್ತೆ ಹಚ್ಚಬೇಕು ಮತ್ತು ಬಾಕಿ ಇರುವ ಇತರ ಜಾನುವಾರುಗಳಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನೊಂದ ಕುರಿಗಾಹಿಗಳಿಗೆ ಧೈರ್ಯ ತುಂಬಿದ ಶಾಸಕರು, ಇದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಕುರಿಗಾಹಿಗಳ ಕುಟುಂಬಕ್ಕೆ ಆರ್ಥಿಕ ಆಧಾರವಾಗಿದ್ದ ಕುರಿಗಳು ಸಾವನ್ನಪ್ಪಿರುವುದರಿಂದ ಅವರಿಗೆ ಭಾರೀ ನಷ್ಟ ಉಂಟಾಗಿದೆ. ಈ ಕುರಿತು ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಮರಣ ಹೊಂದಿದ ಪ್ರತಿ ಕುರಿಗೆ ನಿಯಮಾನುಸಾರ ಸೂಕ್ತ ಪರಿಹಾರವನ್ನು ಆದಷ್ಟು ಶೀಘ್ರವಾಗಿ ಕೊಡಿಸಲು ನಾನು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಾರನಗೆರೆ ಮಧುಸೂದನ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಬಾಬು, ಮಹಾಲಿಂಗಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ನೇಹಪ್ರಿಯ ಶಿವು, ಮುಖಂಡರಾದ ಶಿವಣ್ಣ, ಮಹಾಂತೇಶ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕಣ್ಣ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಸಂಪತ್ ಕುಮಾರ್ ಮತ್ತು ಪಶುವೈದ್ಯಾಧಿಕಾರಿ ಡಾ ರಮೇಶ್, ಮಹಾಲಿಂಗಪ್ಪ, ತಿಮ್ಮರಾಜು, ಮಹದೇವಪ್ಪ ಸೇರಿದಂತೆ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಾವ ಥರ ತೀರ್ಮಾನ ಆಗಿದೆ ಅಂತ ಒಂದು ಕೋಳಿ ಮೇಲೆ ಯಾರಾದರೂ ಒಂದು ಮೋಟ್ರ್ ವೆಹಿಕಲ್ ಬಿಟ್ಟರೆ ಅವ್ರು ಲೆಕ್ಕ ಹಾಕ್ತಾರೆ. ಆ ಕೋಳಿ ಎಷ್ಟು ಮರಿ ಹಾಕೋದು, ಆ ಮರಿಗಳ ಬೆಲೆ ಎಷ್ಟು, ಅದರಿಂದ ಇನ್ಯಾರ್ಯಾರು ಜೀವನ ಮಾಡೋರು, ಇವೆಲ್ಲ ಲೆಕ್ಕ ಹಾಕಿದಾಗ ಇದು ಕೇವಲ 4 ಲಕ್ಷ ಅಲ್ಲ, ಅದು ಎಷ್ಟು ಬೆಲೆ ಕೊಟ್ಟರು ಕೂಡ ಬಗೆಹರಿದಂಥ ಒಂದು ಕೆಲಸ. ಆ ಕಾರಣಕ್ಕಾಗಿ ಇದ್ರ ಹಿಂದೆ ನಾವು ಯೋಚನೆ ಮಾಡಬೇಕಾಗತ್ತೆ. ಈ ತಾಲೂಕಿನಲ್ಲಿ ಇವತ್ತು ಈ ಪರಿಸ್ಥಿತಿ ರೈತರಿಗೆ ಯಾಕೆ ಬಂದಿದೆ, ಯಾಕೆ ಬೇರೆ ಹೊಲಗಳಿಗೆ ಬೆಳೆಗಳ ಹತ್ರ ಹೋಗಿ ಅವ್ರು ಮೇಯಿಸ್ಬೇಕು? ಇದು ಸ್ಪಷ್ಟವಾದ ಕಾರಣ ಇಷ್ಟೇ. ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿರೋ ಜನ, ನಮ್ಮಲ್ಲಿದ್ದಂಥ ಸರ್ಕಾರಿ ಗೋಮಾಳಗಳೇನಿದ್ವು, ಸರ್ಕಾರಿ ಜಮೀನುಗಳೇನಿದ್ವು, ಇವತ್ತು ಪಕ್ಕದಲ್ಲೇನೆ ನಿಮ್ಮ ಪಕ್ಕದಲ್ಲೇ ನೀವೇ ಕೊಟ್ಟಿದ್ದಾರೆ 150 ಎಕರೆ ಜಮೀನನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ವಶಪಡಿಸ್ಕೊಂಡಿದ್ದಾರೆ. 800 ಎಕರೆ ಜಮೀನು ಅದು ಸಾಲದು ಅಂತೇಳಿ ಇನ್ನೊಂದು ಯಾವುದೋ ಸ್ಕೂಲ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಒಂದು ಮಠದವರು. ಅವ್ರಿಗೊಂದು 200-300 ಎಕರೆ ಜಮೀನು ಕೊಡುವಂಥದ್ದಾಗಿದೆ. ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು 40 ಜನ ಮಾತ್ರ. ಇವತ್ತು ಆ ಜಮೀನುಗಳನ್ನ ರಾಜಕಾರಣಿಗಳು ಉಳಿಸಿದ್ದಿದ್ರೆ ಇವತ್ತು ಹೌದು, ನೀವು ಕುರಿ ಹೊಡ್ಕೊಂಡು ಪಕ್ಕ ಜಮೀನುಗ್ರ ಅವ್ನು ನೋಡಿ ಬೈತಾನ, ಅವನು ಸುಮ್ಮನೆ ಇರಲ್ಲ. ಅಕ್ಕಪಕ್ಕ ಬೆಳೆಗಳು ತಿಂದಾಕತ್ತೆ ಅಂತೇಳಿ ನಿಮ್ಗೆ ಅವ್ರಿಗೆ ಸ್ಥಳೀಯವಾಗಿ ಜಗಳ ಆಗತ್ತೆ, ಬಡದಾಟ ಆಗತ್ತೆ, ದ್ವೇಷ ಆಗತ್ತೆ. ಅದಕ್ಕೇನ್ ಮಾಡ್ಬೇಕು? ಇಲ್ಲಿ ಬಿಟ್ಟು ಮಂಡ್ಯಾಗ ಹೋಗ್ತೀರಾ, ಮೈಸೂರಿಗೆ ಹೋಗ್ತೀರಾ, ರಾಮನಗರ ಹೋಗ್ತೀರಾ, ಗುಳೆ ಹೋಗ್ತೀರಾ, ಅಲ್ಲೂ ಕೂಡ ಪರಿಸ್ಥಿತಿ ಆ ರೈತರದ್ದು ಇದೆ. ಹಾಗಾಗಿ ಇವತ್ತು ನಾನು ನಮ್ಮ ತಾಲೂಕಿನ ಕುರಿಗಾಯಿಗಳೇನಿದ್ದೀರಾ, ಕುರಿಯನ್ನೇ ನಂಬ್ಕೊಂಡು ಬದುಕುವಂಥ ಜನ ಇದ್ದೀರಾ, ಈಗಲಾದರೂ ನಿಮ್ಮ ಹಕ್ಕೊತ್ತಾಯ ಏನಿಲ್ಲಿ ಒಂದು ಇದು ಮಾಡ್ತಾ ಇದ್ದಾರಲ್ಲ, ವಧಾಗಾರ, ಕುರಿ ಇದ್ರೆ ತಾನೇ ವಧೆ ಮಾಡೋದು. ನೀವು ಕುರಿ ಇಲ್ಲ ಅಂದ್ರೆ ಯಾರನ್ನ ವಧೆ ಮಾಡ್ತೀರಾ? ಮನುಷ್ಯರನ್ನ ವಧೆ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈಗ ಇಲ್ಲಿ ವಧೆ ಆಗಿದೆಯಲ್ಲ, ಯಾರು ಇದಕ್ಕೆ ಜವಾಬ್ದಾರು? ನೀವು ಅವ್ರು ಹೊಲ್ದಕ್ಕೆ ಹೋಗಿದ್ದಕ್ಕೆ ತಾನೇ ಅವರು ಮೆಡಿಸಿನ್ ಹಾಕಿರೋ ಸೌತೆ ತಿಂದಿದ್ದು, ಆಹಾರ ತಿಂದಿದ್ದು. ಅದ್ರ ಬದಲು ಇದಕ್ಕೆ ಅಂತ ಹಿಂದೆ ಇದ್ದಂಥ ಹುಲ್ಗಾವಳಗಳನ್ನು ಉಳಿಸಿದ್ರೆ, ಅಲ್ಲಿ ಏನ್ ಮಾಡಿದ್ರು, ಜನಪ್ರಿಯತೆಗಾಗಿ 1 ಎಕರೆ 2 ಎಕರೆ ಜಮೀನೆಲ್ಲ ಹಂಚ್ಬಿಟ್ರು. ಯಾರ ಹತ್ರ ಅಲ್ಲಿ ಜಮೀನಿತ್ತು ಅವರೇ ಏನ್ ಮಾಡಿದ್ರು, ಅದನ್ನೆಲ್ಲ ಹಂಚ್ಕೊಂಡ್ರು, ತಿಂದ್ರು. ಅದರ ಲಾಭ ಬೆಳೆ ಬೆಳೀತಿರೋದು ಅಷ್ಟಲ್ಲೇ ಇದೆ. ಹಂಗಾಗಿ ಕನಿಷ್ಠ ಇನ್ನು ಉಳಿದಿರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನಾದ್ರೂ ಕೂಡ ದನ ಮೇಯಿಸ್ಬೇಕಾಗತ್ತೆ, ಕುರಿ ಮೇಯಿಸ್ಬೇಕಾಗತ್ತೆ, ಮೇಕೆ ಮೇಯಿಸ್ಬೇಕಾಗತ್ತೆ. ಸೊ ಈ ಕಾರಣಕ್ಕಾಗಿ ಉಳಿಸ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇದನ್ನ ಬಹಳ ದೂರಾಲೋಚನೆ ಮಾಡಿ ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ರೈತರಾಗಿ, ಸ್ಥಳೀಯರಾಗಿ ನಿಮ್ಗೆ ಹಕ್ಕಿದೆ. ನಿಮಗೆ ಸಂಬಂಧಿಸಿದ ಜಾಗವನ್ನ ಇನ್ನೊಬ್ರು ಯಾರೋ ಬಂದು ಯಾವುದೋ ಕಾರಣಕ್ಕಾಗಿ ಅವರು ಆಯ್ತಪ್ಪ, ಒಂದು ಯಾರೋ ಒಬ್ರು ರಾಜಕಾರಣಿ 40 ಜನಕ್ಕೋ 30 ಜನಕ್ಕೋ ಜಮೀನು ಹಂಚ್ಕೊಡ್ತಾರೆ.
ಊರಲ್ಲಿ 400 ಜನ ಇರ್ತೀರ, 400 ಕುಟುಂಬಕ್ಕೂ ಅನುಕೂಲ ಆಯ್ತಾ? ಇಲ್ಲ. ಆ 20-30 ಜನ ಅವ್ರ ಫಾಲೋವರ್ಸ್ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಹಂಗಾಗಿ ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಕನಿಷ್ಠ ಇನ್ನು ಮುಂದೆ ಉಳಿದಿರ್ತಕ್ಕಂಥ ಸರ್ಕಾರಿ ಜಮೀನಾದರೂ ಭದ್ರ ಮಾಡಿಕೊಂಡು ಕುರಿ ಮೇಯಿಸೋದಕ್ಕೆ, ದನ ಮೇಯಿಸೋದಕ್ಕೆ ಮೀಸಲಿಟ್ರೆ ಈ ರೀತಿ ಅನಾಹುತಗಳಾಗೋದನ್ನ ತಪ್ಪಿಸ್ಬೋದು. ಇವತ್ತು ನೋಡಿ, ಒಳ್ಳೆ ಸಣ್ಣ ಪುಟ್ಟದಾಗ ಮಳೆ ಬಂದಿದೆ, ಭೂಮಿ ಹಸಿರಾಗಿದೆ. ಈ ಟೈಮಲ್ಲಿ ಮೇಯುವಂಥ ಪರಿಸ್ಥಿತಿ ಇತ್ತು, ಅರ್ಥ ಆಯ್ತಲ್ಲ? ಇನ್ನು ಯೋಚನೆ ಮಾಡಿ, ನಾವೆಂಥ ವಿಷಯುಕ್ತ ಆಹಾರ ತಿಂತಾ ಇದ್ದೀವಿ. ಕುರಿನೇ ಸತ್ತೋಗಿದೆ ಅಂದರೆ ಅದರಾಗ 25% ಆದರೂ ಆ ಫಲದಲ್ಲಿ, ಸೌತೆಕಾಯಲ್ಲಿ ಹೋಗಿರುತ್ತೆ. ಇವತ್ತು ಯಾಕೆ ನಮಗೆ ಏನೂ ತಪ್ಪು ಮಾಡಿದಿರೋರಿಗೆಲ್ಲ ಕ್ಯಾನ್ಸರ್ ರೋಗ ಬರ್ತಿದ್ದಾವೆ, ಹೃದಯದ ಕಾಯಿಲೆ ಬರ್ತಿದ್ದಾವೆ, ಯುವಕರು ಇದಕ್ಕಿದ್ದಂಗೆ ಸತ್ತೋಗ್ತಾರೆ? ಇದಕ್ಕೆಲ್ಲ ಕಾರಣ ಮೇಜರ್ ನಾವು ತಿಂತಕ್ಕಂಥ ಆಹಾರ. ನಾವಿವತ್ತು ದಾಳಿಂಬೆ ಬೆಳಿತೀವಿ, ಸಸಿಯಿಂದ ಹಿಡಿದು ಪ್ರತಿಯೊಂದು ಬೀಜಕ್ಕೂ 1 ಲೀಟರ್ ಔಷಧಿ ಹಾಕಿರ್ತೀವಿ, ಒಂದೊಂದು ಹಣ್ಣಿಗೆ 1 ಲೀಟರ್ ಹಾಕಿರ್ತೀವಿ. ಇನ್ನು ಅದನ್ನು ತಿಂದರೆ ನಮ್ಗೆ ಇನ್ನೆಲ್ಲಿಂದ ಆರೋಗ್ಯ ಬರುತ್ತೆ? ಹಾಗಾಗಿ ಆದಷ್ಟು ನಾವು ಸಾವಯವ ಕೃಷಿ ಕಡೆ ಗಮನ ಕೊಡಬೇಕು. ಸರ್ಕಾರಗಳು ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ರೈತರಿಗೆ ಸಹಾಯ ಕೊಡಬೇಕು, ಸಬ್ಸಿಡಿ ಕೊಡಬೇಕು, ಅದಕ್ಕೆ ಪಾಲಿ ಹೌಸ್ಗಳು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇವೆಲ್ಲ ಮಾಡೋದ್ರ ಮುಖಾಂತರ ಈ ರೀತಿಯ ಅನಾಹುತಗಳನ್ನು ತಡಿಬಹುದು. ಸೊ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಿಸಿದ ಪಶು ಕಲ್ಯಾಣ ಅಧಿಕಾರಿಗಳೇನಿದ್ದಾರೆ ಅವರಿಗೆ ವರದಿ ಮಾಡಿ ನೀವು ವಸ್ತುನಿಷ್ಠವಾಗಿ. ಸೊ ಅವ್ರಿಗೆ ಇದನ್ನ ಗಮನ ಹರಿಸಿ ಅವ್ರು ಕೊಡೋ 7,500 ಪರಿಹಾರಕ್ಕಿಂತ ಹೆಚ್ಚಾಗಿ ಇದಕ್ಕೊಂದು ಶಾಶ್ವತವಾಗಿ ಅವರಿಗೆ ಕುರಿ ಮೇಯಿಸೋದಕ್ಕೊಂದು ಜಾಗ, ಅವರಿಗೆ ಬೇರೆ ಬೇರೆ ಸೌಲಭ್ಯಗಳನ್ನ ಕಲ್ಪಿಸ್ಕೊಡೋ ರೀತಿ ವ್ಯವಸ್ಥೆ ಮಾಡಬೇಕಾಗತ್ತೆ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರ್ಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ.